ಕಾಂತಾರದ ಕನಕವತಿಗೆ ಸೈಬರ್ ಕಳ್ಳರ ಕಾಟ ಹೆಚ್ಚಾಗಿದೆ. ರುಕ್ಮಿಣಿ ವಸಂತ್ ಹೆಸರಲ್ಲಿ ಹಣ ಸುಲಿಗೆ ಮಾಡುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಂತಾರದಲ್ಲಿ ಕನಕವತಿ ಪಾತ್ರವನ್ನ ಮಾಡಿರುವಂತಹ ರುಕ್ಮಿಣಿ ವಸಂತ್ ಹೆಸರಲ್ಲಿ ಸೈಬರ್ ಕಳ್ಳರು ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಅನಾಮಿಕ ವ್ಯಕ್ತಿಯಿಂದ ಹಣ ಸುಲಿಗೆ ಅಂತೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. 9445893273 ನಂಬರ್ನಿಂದ ಕಾಲ್ ಮತ್ತು ಮೆಸೇಜ್ ಮಾಡಲಾಗ್ತಿದೆ. ಹೆಸರು ಹೇಳುವಂಥದ್ದು ನಾನು ರುಕ್ಮಿಣಿ ವಸಂತ್ ಅಂತ, ನನಗೇನೋ ಎಮರ್ಜೆನ್ಸಿ ಇದೆ ದುಡ್ಡು ಕೊಡಿ ಅಂತ ಹೇಳ್ಕೊಂಡು ಈ ಕದೀಮರು ಹಣ ವಸೂಲಿ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸೈಬರ್ ಕಳ್ಳರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ನಟಿ ರುಕ್ಮಿಣಿ ವಸಂತ್ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ನನ್ನ ಹೆಸರಿನಲ್ಲಿ ಕರೆ ಮಾಡಿದ್ರೆ ಪ್ರತಿಕ್ರಿಯಿಸದಂತೆ ಪೋಸ್ಟ್ ಅನ್ನ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರುಕ್ಮಿಣಿ ವಸಂತ್ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಏನೇ ವಿಷಯ ಇದ್ರೂ ಕೂಡ ನನ್ನೊಂದಿಗೆ ಮಾತನಾಡಿ ಅಂತ ಪೋಸ್ಟ್ ಅನ್ನ ಹಾಕಿರುವಂಥದ್ದು ರುಕ್ಮಿಣಿ ವಸಂತ್ ಇನ್ಸ್ಟಾಗ್ರಾಮ್ನಲ್ಲಿ. ಮೋಸ ಹೋಗ್ಬೇಡಿ ಅಂತ ಬರ್ಕೊಂಡಿದ್ದಾರೆ ನಟಿ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಅಂತ ರುಕ್ಮಿಣಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೈಬರ್ ಕಳ್ಳರ ವಿರುದ್ಧ ದೂರು ನೀಡ್ತಾರಾ ಹಾಗಾದ್ರೆ ರುಕ್ಮಿಣಿ ವಸಂತ್ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲಿ ಎದುರಾಗ್ತಾ ಇದೆ. ದೂರು ಕೊಟ್ಟಿದ್ದಾರೆ ಇಲ್ವಾ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಬೇಕಷ್ಟೇ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ದಯವಿಟ್ಟು ನನ್ನ ಹೆಸರಲ್ಲಿ ನಮ್ಮ ಆಪ್ತರಿಗೆ ಯಾರಿಗಾದ್ರೂ ಕರೆ ಬಂತು ಅಂತಂದ್ರೆ, ಇಂತಹ ಒಂದು ನಂಬರಿಂದ ಕರೆ ಬಂತು ಅಂತಂದ್ರೆ ದಯವಿಟ್ಟು ನೀವು ರಿಸೀವ್ ಮಾಡಕ್ ಹೋಗಬೇಡಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅನಾಮಿಕ ವ್ಯಕ್ತಿ ಏನಿದ್ದಾನೆ ನಟಿಯ ಹೆಸರಲ್ಲಿ ರುಕ್ಮಿಣಿ ವಸಂತ್ ಹೆಸರಲ್ಲಿ ಸೈಬರ್ ಮೂಲಕ ಅಂದ್ರೆ ಫೋನ್ ಮಾಡುವಂಥದ್ದು, ಮೆಸೇಜ್ ಮಾಡುವಂತಹ ಮೂಲಕ ಒಂದು ಮೋಸ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ. ಗಂಗಾಧರ್ ವಾಗಟ, ಸದ್ಯಕ್ಕೆ ರುಕ್ಮಿಣಿ ವಸಂತ್ ಹೆಸರಲ್ಲಿ ವಂಚನೆ ಆಗ್ತಾ ಇದೆಯಲ್ಲ, ಸದ್ಯಕ್ಕೆ ಯಾರ್ಯಾರಿಗೆ ವಂಚನೆ ಆಗಿದೆಯಂತೆ, ಎಷ್ಟು ದುಡ್ಡು ವಂಚನೆ ಆಗಿದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರೆ ಹೇಗೆ ಅಂತ? ತನುಶ್ರೀ, ಈಗ ಸದ್ಯಕ್ಕೆ ಯಾವುದೇ ರೀತಿಯಾದ ದೂರನ್ನ ನಟಿ ರುಕ್ಮಿಣಿ ವಸಂತ ಕೊಟ್ಟಿಲ್ಲ. ಆದ್ರೆ ಪ್ರಮುಖವಾಗಿ ಅಂದ್ರೆ ಕಾಂತಾರವನ್ನ ಖ್ಯಾತ ನಟಿಯಾಗಿರುವಂತಹ ರುಕ್ಮಿಣಿ ವಸಂತರು ಆ ಒಂದು ಸಿನಿಮಾದ ಕನಕವತಿ ಪಾತ್ರದಿಂದಲೇ ತುಂಬಾ ಪ್ರಸಿದ್ಧ ಒಂದು ಹೆಸರುವಾಸಿಯನ್ನ ಗಳಿಸಿರುವಂತದ್ದು. ಆದ್ರೆ ಈಗ ಅವರು ಪೋಸ್ಟ್ ಅನ್ನ ಅಂದ್ರೆ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿರುವಂತದ್ದು. ಅನಾಮಿಕ ವ್ಯಕ್ತಿಯೊಬ್ಬ ಈ ಒಂದು ನಂಬರ್ ಇಂದ ತಮ್ಮ ಪರಿಚಯಸ್ಥ ವ್ಯಕ್ತಿಗಳಿಗಾಗಿರ್ಬೋದು, ಬೇರೆಯವರಿಗೆ ತಮ್ಮ ಮೂಲಕವಾಗಿ ಒಂದು ಕರೆ ಮೆಸೇಜ್ ಗಳನ್ನ ಮಾಡುವ ಮೂಲಕವಾಗಿ ಅವರಿಗೆ ಏನೋ ಒಂದು ಕೆಲಸ ಮಾಡಿಸ್ಕೊಡ್ತೀವಿ ಅಂತೇಳಿ ಒಂದು ಮೋಸ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಹೀಗಾಗಿ ಯಾರು ಕೂಡ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಈ ತರ ಅನ್ನೋನ್ ನಂಬರ್ ಇಂದ ಯಾರೇ ಕೂಡ ತನ್ನ ಹೆಸರನ್ನ ಹೇಳ್ಕೊಂಡು ಫೋನ್ ಮಾಡಿದ್ರೆ ಅಥವಾ ಮೆಸೇಜ್ ಗಳನ್ನ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನ ಮಾಡಬೇಡಿ. ನೀವು ಏನೇ ಮಾತನಾಡೋದಿದ್ರು ಕೂಡ ನನಗೊಂದಿಗೆ ನೇರವಾಗಿ ಮಾತಾಡಿ ಅಂತೇಳಿ. ಆದ್ರೆ ಇಲ್ಲಿ ಯಾಕಂದ್ರೆ ಪ್ರಮುಖವಾಗಿ ಪ್ರಮೋಷನ್ ವಿಚಾರ ಆಗಿರ್ಬೋದು ಅಥವಾ ಸಿನಿಮಾದ ಒಂದು ಪ್ರೊಡಕ್ಷನ್ ವಿಚಾರ, ಸಿನಿಮಾದ ಒಂದು ಪ್ರಚಾರದ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಮರ್ಷಿಯಲ್ ವಿಚಾರಗಳಲ್ಲಿ ಅನಾಮಿಕ ವ್ಯಕ್ತಿ ರುಕ್ಮಿಣಿ ವಸಂತ ಹೆಸರನ್ನ ಬಳಕೆ ಮಾಡಿಕೊಂಡು ಬೇರೆಯವರುಗಳಿಗೆ ಅವರಿಗೆ ಫೋನ್ ಮಾಡುವಂತದ್ದು, ಮೆಸೇಜ್ ಮಾಡುವಂತದ್ದು, ಅವರಿಗೆ ಚೀಟಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಒಂದು ಇದೇ ಕಂಟಿನ್ಯೂ ಆದ್ರೆ ನಾನು ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ತೀನಿ ಅಂತ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಪೊಲೀಸ್ ಠಾಣೆಗೆ ಕೊಟ್ಟಿಲ್ಲ. ಅವರು ತಮ್ಮ ಇನ್ಸ್ಟಾ ಒಂದು ಅಧಿಕೃತ ಅಕೌಂಟ್ ಏನಿದೆ ಅದರಲ್ಲಿ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿರುವಂತದ್ದು. ಧನುಶ್ರೀ, ಗಂಗಾಧರ್, ಸದ್ಯಕ್ಕೆ ಆ ನಂಬರ್ ಯಾರ್ದು, ಎಲ್ಲಿಂದ ಅದೊಂದು ಕರೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಹೇಗೆ ಅಂತ? ದೃಷ್ಟಿ ಸದ್ಯಕ್ಕೆ ಆ ಬಗ್ಗೆ ಆಕೆ ಯಾವುದೇ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಹೀರೋಯಿನ್ ಹಾಕೊಂಡಿಲ್ಲ. ಅಂದ್ರೆ ಅವರು ನಂಬರ್ ಅನ್ನ ಟ್ಯಾಗ್ ಮಾಡಿದ್ದಾರೆ. ಈ ನಂಬರ್ ಇಂದ ಆ ವ್ಯಕ್ತಿಯೊಬ್ಬ ಎಲ್ಲರಿಗೂ ಕೂಡ ಮೆಸೇಜ್ ಗಳನ್ನ ಫೋನ್ ಗಳನ್ನ ಮಾಡ್ತಾ ಇದ್ದಾನೆ ಅಂತೇಳಿ. ಅಂದ್ರೆ ಪೊಲೀಸರಿಗೆ ಅವರು ಸುಮೋಟವನ್ನ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ಅಧಿಕೃತವಾಗಿ ಒಂದು ಹೋಗಿ ಈ ರೀತಿಯಾದಂತಹ ವ್ಯಕ್ತಿ ತನ್ನ ಹೆಸರನ್ನ ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಬೇರೆಯವರಿಗೆ ಮೆಸೇಜ್ ಮತ್ತೆ ಫೋನ್ ಗಳನ್ನ ಮಾಡ್ತಾ ಇದ್ದಾನೆ ಅಂತೇಳಿ ಅವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಬಳಿಕ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ. ಅನಂತರ ಗೊತ್ತಾಗುತ್ತೆ. ಅಥವಾ ಈ ವ್ಯಕ್ತಿ ಯಾರಿಗಾದ್ರೂ ಮೋಸ ಮಾಡಿದ್ರೆ ಆ ವ್ಯಕ್ತಿಗಳು ಬಂದು ರುಕ್ಮಿಣಿ ವಸಂತ್ ಅವ್ರಿಗೆ ಏನಾದ್ರು ಈ ತರ ಆರೋಪವನ್ನ ಅಂದ್ರೆ ಈ ತರ ವಿಚಾರವನ್ನ ಮುಟ್ಟಿಸಿದ್ರೆ ಆ ವ್ಯಕ್ತಿ ಯಾರು ಏನನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂತದ್ದು. ಆ ವ್ಯಕ್ತಿಯ ಫೋಟೋ ಆಗಿರ್ಬೋದು ಅಥವಾ ತನ್ನ ಡೀಟೇಲ್ಸ್ ಆಗಿರ್ಬೋದು ಯಾವುದು ಕೂಡ ಪೋಸ್ಟ್ ಮಾಡಿಲ್ಲ. ಒಂದ್ ವೇಳೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಆ ಬಗ್ಗೆ ಪೊಲೀಸರು ಕೂಡ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಆಕೆ ಅಂದ್ರೆ ಹೀರೋಯಿನ್ ರುಕ್ಮಿಣಿ ವಸಂತ ಯಾವುದೇ ರೀತಿಯಾದಂತಹ ದೂರನ್ನ ಸದ್ಯಕ್ಕೆ ಕೊಟ್ಟಿಲ್ಲ. ಧನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.